ನನ್ನ ಹೆಸರು ಕವಿತಾ. ನಾನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿಂದ ಬಂದಿದ್ದೇನೆ. ನಾನು ಪುರಾತನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರದ ಅಧ್ಯಯನದ ಬಗ್ಗೆ ನಮ್ಮ ಬಾರ್ಕೂರು ಇತಿಹಾಸದಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ದೇವಾಲಯದ ಬಗ್ಗೆ ಅಧ್ಯಯನವನ್ನು ಒಂದು ಸಣ್ಣ ಪ್ರಬಂಧವನ್ನು ತಯಾರು ಮಾಡಿದ್ದೇನೆ. ಬಾರ್ಕೂರು ಅನ್ನುವಂಥದ್ದು ನಮ್ಮ ಹತ್ತಿರದಲ್ಲಿರುವಂಥ ಒಂದು ಊರು. ಅಲ್ಲಿ ಏನಂತ ಹೇಳಿದರೆ ತುಳುನಾಡಿನ ರಾಜ್ಯ. ಬಾರ್ಕೂರು ಎಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಒಂದು ದೇವಾಲಯಗಳ ನಾಡು. ಈ ನಾಡಿನಲ್ಲಿ ಏನಂತ ಹೇಳಿದರೆ 365 ದೇವಸ್ಥಾನಗಳಿದ್ದು, ಆ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ದೇವಸ್ಥಾನದ ಇತಿಹಾಸಗಳು ಕೂಡ ಕೆಲವೊಂದು ಇವಾಗ ಇದೆ, ಕೆಲವೊಂದು ಅದನ್ನು ಇಲ್ಲದಂತಾಗಿದೆ. ಬಾರ್ಕೂರು ಇತಿಹಾಸದಲ್ಲಿ ಒಂದು 10 ವಿಭಾಗಗಳಾಗಿ ಮಾಡಿದ್ದಾರೆ. ಇದು ವಿಜಯನಗರ ಕಾಲದಲ್ಲಿ ಬಾರ್ಕೂರಿನಲ್ಲಿ ವಿಜಯನಗರ ಕಾಲದಲ್ಲಿ ಸುಮಾರು 12ನೇ ಶತಮಾನದಲ್ಲಿ ಈ ಬಾರ್ಕೂರು ಅನ್ನುವಂಥದ್ದು ಅಳುಪ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ. ನಂತರ ವಿಜಯನಗರ ಕಾಲದಲ್ಲಿ 1336ನೇ ಇಸ್ವಿಯಲ್ಲಿ ವಿಜಯನಗರದ ರಾಜ್ಯವಾಗಿ ಒಂದು ವಿಭಾಗವಾಗಿ ಆಗ್ತದೆ. ನಂತರ ಆ ವಿಭಾಗವಾಗಿ ಆದವಾಗ ಇಲ್ಲಿ ಕೆಳದಿಯ ನಾಯಕರು ಅದನ್ನು ಪ್ರಾಂತ್ಯವಾಗಿ ಮಾಡ್ತಾರೆ. ಆ ಪ್ರಾಂತ್ಯದಲ್ಲಿ ಬ್ರಿಟಿಷರ ನಂತರ ಆಳ್ವಿಕೆ ಬಂದವಾಗ ಅದನ್ನು ಹಳ್ಳಿಗಳಾಗಿ ಮಾಡ್ತಾರೆ. ಆ ಹಳ್ಳಿಗಳಲ್ಲಿಯೇ ಇರುವಂಥ ಈ ಕೇರಿಗಳನ್ನು ನಾವು ಬಾರ್ಕೂರಿನಲ್ಲಿ ಕಾಣ್ಬೋದು. 10 ಕೇರಿಗಳಿದ್ದಾವೆ. ಅಂದರೆ ಕೋಟೆಕೇರಿ, ಮಣಿಗಾರ ಕೇರಿ, ಮೂಡುಕೇರಿ, ಚೌಳಿಕೇರಿ, ಬಳೆಗಾರ ಕೇರಿ ಮತ್ತು ಪಟಸಾಲ ಕೇರಿ, ಭಂಡಾರ ಕೇರಿ, ರಂಗಾನ ಕೇರಿ, ಹೊಸಕೇರಿ, ಅರಸಿಕೇರಿ. ಅದರಲ್ಲಿ ಮುಖ್ಯವಾದದ್ದು ಅಂತ ಹೇಳಿದರೆ ಇಲ್ಲಿ ಕೋಟೆಕೇರಿಯಲ್ಲಿರುವಂಥ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಆಯತವನ್ನು, ಇಲ್ಲಿ ದೇವಾಲಯಗಳಲ್ಲಿ ಈ ಬಾರ್ಕೂರಿನಲ್ಲಿರುವಂಥ ದೇವಾಲಯಗಳನ್ನು ಈ ರೀತಿ ಆಯಗಳಿಂದ ತಯಾರು ಮಾಡಿದ್ದಾರೆ. ಅಂದರೆ ಒಂದು ವಾಸ್ತುಶಿಲ್ಪದ ಪ್ರಕಾರ ಈ ಆಯಗಳನ್ನು ತೆಗೆದುಕೊಳ್ಳಲಾಗಿದೆ ಬಾರ್ಕೂರಿನಲ್ಲಿರುವಂಥ ದೇವಾಲಯಗಳನ್ನು. ಒಟ್ಟು 8 ಆಯಗಳಲ್ಲಿ ಇದನ್ನು ತಯಾರು ಮಾಡಿದ್ದಾರೆ. ಮೊದಲನೇದಾಗಿ ಕೋಟೆಕೇರಿಯಲ್ಲಿರುವಂಥ ಪಂಚಲಿಂಗೇಶ್ವರ ದೇವಾಲಯ, ಅದು ಪಂಚಲಿಂಗೇಶ್ವರ ದೇವಾಲಯದಲ್ಲಿರುವಂಥ ಒಳಗಿರುವಂಥ ಒಂದು ಇದು ಆಯತ. ಆ ಮಧ್ಯದಲ್ಲಿರುವಂಥ ಪಂಚಲಿಂಗೇಶ್ವರ ದೇವಸ್ಥಾನ ಇರುವಂಥದ್ದು. ಸುತ್ತಲೇ ಇರುವಂಥದ್ದು ಪಂಚಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಇರುವಂಥ ಸುತ್ತ ಪೌಳಿಯಲ್ಲಿರುವಂಥ ಬೇರೆ ಬೇರೆ ದೇವಾಲಯಗಳು, ಸಣ್ಣ ದೇವಾಲಯಗಳು. ಅದರಲ್ಲಿ ಮುಖ್ಯವಾದ ಕುಮಾರ, ಗಣಪತಿ ಮತ್ತು ಈಚೆ ಭೈರವೇಶ್ವರ, ಹಾಗೆ ಕುಮಾರ, ಹಾಗೆ ದೇವಿ ದೇವಾಲಯ, ಬನಶಂಕರಿ ದೇವಾಲಯಗಳು ಈ ಕೋಟೆಕೇರಿ ಪಂಚಲಿಂಗೇಶ್ವರ ದೇವಸ್ಥಾನದ ಆಯತದಲ್ಲಿ ಇದೆ. ಹಾಗೆ ಚೌಳಿಕೇರಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ ವೈದ್ಯನಾಥ ದೇವರು. ನಂತರ ಭೈರವ ಗಣಪತಿ, ಬನಶಂಕರಿ, ಇದು ಚೌಳಿಕೇರಿಯಲ್ಲಿರೋದು. ಇನ್ನೊಂದು ಕೇರಿ ಬಾರ್ಕೂರಿನಲ್ಲಿರುವಂಥ ಇನ್ನೊಂದು ಕೇರಿ. ಈ ಚೌಳಿಕೇರಿಯಲ್ಲಿರುವಂಥ ದೇವಾಲಯದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ, ಅದು ಭೈರವ ಗಣಪತಿ ದೇವಸ್ಥಾನ. ಭೈರವ ಗಣಪತಿ ದೇವಸ್ಥಾನ ಅನ್ನುವಂಥದ್ದು ಪೂರ್ತಿ ಕಲ್ಲುಗಳಿಂದನೇ ತಯಾರು ಮಾಡಲಾಗಿದೆ. ಆ ಮೇಲಿನ ಹಾಸುಕಲ್ಲು ಕೂಡ ಕಲ್ಲಿನಿಂದನೇ ತಯಾರಾಗಿದೆ. ಅಲ್ಲಿ ಕೆಲವೊಂದು ಶಾಸನಗಳು ಕೂಡ ಇಂದಿಗೂ ಕೂಡ ಇದೆ. ಅದನ್ನು ಕೆಲವೊಂದನ್ನು ಹೊರಗಡೆ ಇಟ್ಟಿದ್ದಾರೆ. ಆ ಶಾಸನಗಳಲ್ಲಿ ಹೆಚ್ಚಿನ ಶಾಸನಗಳು ತುಳು ಲಿಪಿಯನ್ನು ಅನುಸರಿಸಿದ್ದಾರೆ ಆ ಶಾಸನಗಳಲ್ಲಿ. ನಂತರ ಮೂಡುಕೇರಿಯಲ್ಲಿರುವಂಥ ದೇವಸ್ಥಾನಗಳು. ಮೂಡುಕೇರಿಯಲ್ಲಿ ಮೂಡುಕೇರಿ ಪ್ರಧಾನ ದೇವಸ್ಥಾನ ಅನ್ನುವಂಥದ್ದು ಸೋಮೇಶ್ವರ ದೇವಸ್ಥಾನ. ಆ ಸೋಮೇಶ್ವರ ದೇವಸ್ಥಾನ ಸುತ್ತಮುತ್ತಲಿರುವಂಥದ್ದು ವೇಣುಗೋಪಾಲಕೃಷ್ಣ ದೇವಸ್ಥಾನ, ಸರಸ್ವತಿ ನಾರಾಯಣ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಅರ್ಧನಾರೀಶ್ವರ ದೇವಸ್ಥಾನ, ಸೋಮೇಶ್ವರ ದೇವರ ಉತ್ಸವ ಮೂರ್ತಿ, ಚಂಡೇಶ್ವರ, ತೆಂಕಬಾಗಿಲ ವಿನಾಯಕ ದೇವರು, ಮೃಡೇಶ್ವರ ದೇವರು, ಅಷ್ಟಮಠದ ಲಕ್ಷ್ಮೀನಾರಾಯಣ ದೇವರು, ವಿಷ್ಣುಮೂರ್ತಿ, ಅಧೋಕ್ಷಜ ದೇವರು. ಅಲ್ಲಿ ಪ್ರಧಾನ ದೇವರಾಗಿರುವಂಥದ್ದು ಸೋಮೇಶ್ವರ ಸೋಮೇಶ್ವರ ದೇವಾಲಯದ ಮುಂದುಗಡೆ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಯಾವಾಗಲೂ ಪ್ರತಿ ವರ್ಷ ಅಲ್ಲಿ ದೀಪೋತ್ಸವಗಳು ನಡೀತವೆ. ಅಲ್ಲಿ ಈ ಸೋಮೇಶ್ವರ ದೇವಸ್ಥಾನದ ಎಡ ದಿಕ್ಕಿನಲ್ಲಿ ವೇಣುಗೋಪಾಲಕೃಷ್ಣ ದೇವಾಲಯವಿದೆ. ಆ ವೇಣುಗೋಪಾಲಕೃಷ್ಣನ ಮೂರ್ತಿಯು ಸುಂದರವಾಗಿದ್ದು, ಆ ಬಾಲ ವೇಣುಗೋಪಾಲ ಕೂಡ ಅಲ್ಲಿದೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನ ಸುತ್ತಮುತ್ತ ಕೆಲವು ಮಠಗಳು ಕೂಡ ಇದ್ದಾವೆ. ಅದರಲ್ಲಿ ಪ್ರಧಾನ ಮಠ ಅನ್ನುವಂಥದ್ದು ಲಕ್ಷ್ಮೀಶ್ವರ ಮಠ. ಹಾಗೆ ಭಂಡಾರಕೇರಿ ಮತ್ತು ಮಣಿಗಾರಕೇರಿಯಲ್ಲಿರುವಂಥ ದೇವಸ್ಥಾನಗಳು. ಭಂಡಾರಕೇರಿಯಲ್ಲಿ ಭಂಡಾರಕೇರಿಯ ಮಠ, ಕೋಟೆ ಹನುಮಂತ ದೇವರು ಮತ್ತು ಈ ಹನುಮಂತ ದೇವರನ್ನ ಈ ಬ್ರಹ್ಮಾವರದಲ್ಲಿರುವಂಥ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತಗೊಂಡೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಯಾರು ಇಲ್ಲ, ಅದನ್ನು ನೋಡ್ಕೊಳ್ಳೋರು ಯಾರಿಲ್ಲ, ಅದು ಹಾಳು ಬಿದ್ದ ಕಾರಣ ಅದನ್ನು ಬ್ರಹ್ಮಾವರ ದೇವಸ್ಥಾನ
ಕವಳೇಶ್ವರ ದೇವಸ್ಥಾನದ ಮುಂದುಗಡೆ ಒಂದು ಇದು ಕೆರೆ ಇತ್ತು. ಆ ಕೆರೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಿಂದೊಮ್ಮೆ ರಥೋತ್ಸವ ನಡೀತಾ ಇರುವಾಗ ಆ ಕಂಚಿನ ರಥ ಹೋಗಿ ಆ ಕೆರೆಯಲ್ಲಿ ಬಿದ್ದ ಕಾರಣ ನಂತರ ನಿಧಾನವಾಗಿ ಆ ಕವಳೇಶ್ವರ ದೇವಸ್ಥಾನದ ದೇವಾಲಯವನ್ನ ಯಾರು ಜೀರ್ಣೋದ್ಧಾರ ಮಾಡದ ಕಾರಣ ಅದು ಪಾಳು ಬಿದ್ದು ಹೋಗಿದೆ. ನಂತರ ಮಣಿಗಾರ ಕೇರಿಯಲ್ಲಿರುವಂಥದ್ದು ಸೋಮನಾಥೇಶ್ವರ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ, ಪಟ್ಟಾಭಿರಾಮಚಂದ್ರ ದೇವಸ್ಥಾನ. ಪಟ್ಟಾಭಿರಾಮಚಂದ್ರ ದೇವಸ್ಥಾನ ಯಾವುದೇ ಇತಿಹಾಸದಿಂದ ಆಗಿರುವಂಥದ್ದಲ್ಲ, ಅದು ಗೋವಾದ ಕೊಂಕಣರಿಂದ ಅವರು ತಂದ ದೇವರಾಗಿರ್ತಾರೆ. ಈ ಬಾರ್ಕೂರ್ನಲ್ಲಿರುವಂತಹ ಈ 10 ಕೇರಿಗಳಲ್ಲಿ ಇಂಥ 10 ಕೇರಿಗಳಲ್ಲಿ ಅನೇಕ ದೇವಾಲಯಗಳು ಕೆಲವೊಂದು ಇದ್ದಾವೆ, ಕೆಲವೊಂದು ಪಾಳು ಬಿದ್ದು ಹೋಗಿದೆ. ಅದನ್ನ ಇದಾಗಿ ಮೇಯ್ನ್ ಆಗಿ ನೋಡುವಂಥದ್ದು ಇಲ್ಲಿ ಕತ್ತಲೆ ಬಸದಿ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿಯೇ ಇದೆ. ಅಲ್ಲಿ ಕತ್ತಲೆ ಬಸದಿಯಲ್ಲಿ ಪೂರ್ಣವಾಗಿ ಕಲ್ಲಿನಿಂದ ಹಾಸಿದ ಕಲ್ಲಿನಿಂದ ಹಾಸಿದ ಬಸದಿ ಇದ್ದು, ಮತ್ತೆ ಬಾರ್ಕೂರಿನ ಪೇಟೆಯಲ್ಲಿಯೇ ಒಂದು ಕಲ್ಲು ಚಪ್ಪರದ ಒಂದು ಚಪ್ಪರ ಇದೆ. ಆ ಎಲ್ಲಾ ದೇವಸ್ಥಾನಗಳ ಉತ್ಸವ ಮೂರ್ತಿ ಆ ಕಲ್ಲು ಚಪ್ಪರದಲ್ಲಿ ಬಂದು ಕುಳಿತು ನಂತರ ಆ ಉತ್ಸವವನ್ನ ನಡೆಸಲಾಗುತ್ತದೆ.